ನಮಸ್ತೆ. ಇವತ್ತು ಅಲ್ಲಮ ಪ್ರಭುಗಳ ಈ ಒಂದೆರಡು ವಚನ ನೋಡೋಣ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಣ ಗುಹೇಶ್ವರ. ಇವು ಮೂರು ಮಾಯಾ ಸ್ವರೂಪಿಗಳು ಅಂತ ಕರೀತಾರೆ. ಹೆಣ್ಣು, ಹೊನ್ನು, ಮಣ್ಣು. ಮೂರೂ ಇಲ್ಲದೆ ಪ್ರಪಂಚನೂ ಇಲ್ಲ, ಬದುಕು ಇಲ್ಲ, ಮನುಷ್ಯ ಜೀವನ ನಡೆಯೋದು ಇಲ್ಲ. ಒಂದು ಕಡಿಮೆ ಆದರೆ ಹೇಗೋ ಸಹಿಸ್ಕೋಬೋದು. ಮೂರೂ ಇಲ್ಲ ನಮಗಂತಂದರೆ ಅರ್ಥಹೀನ, ಶೂನ್ಯ ಆಗಿಬಿಡ್ತದೆ ಬದುಕು. ಅದರಿಂದ ಇವು ಮೂರೂ ಮಾಯೆಯಲ್ಲ. ಈ ಮೂರೂ ನಮ್ಮ ಜೊತೆ ಇದ್ರೇ ಸಾರ್ಥಕ ಬದುಕು. ಅದಕ್ಕೆ ಹೇಳ್ತಾರವರು, ಇವು ಮೂರೂ ಮಾಯೆಗಳಲ್ಲ, ಇವು ಮೂರಕ್ಕೋಸ್ಕರ ದುರಾಸೆಗೊಳಪಟ್ಟು ಅವುಗಳ ಬೆನ್ನು ಹತ್ತಿ ಹೋಗ್ತೀವಲ್ಲ, ಅದು ಮಾಯೆ. ಮನದ ಮುಂದಣ ಆಸೆಯೇ ಮಾಯೆ. ಆಸೆನೂ ಮಾಯೆ ಅಲ್ಲ, ದುರಾಸೆ ಅನ್ನೋದು ಮಾಯೆ. ಅತಿ ಆಗಬಾರ್ದು. ಯಾವುದು ಅತಿ ಆದರೆ ಅಮೃತನೂ ವಿಷಾನೇ. ಎಷ್ಟು ಹೆಣ್ಣು ಗಂಡು ಇಲ್ಲದೆ ಪ್ರಪಂಚ ನಡೆಯೋದಿಲ್ಲ. ಹೆಣ್ಣಿಗೆ ಗಂಡು ಬೇಕು, ಗಂಡಿಗೆ ಹೆಣ್ಣು ಬೇಕು. ಒಂದಕ್ಕೊಂದು ಪೂರಕವಾಗಿ ಕೂಡಿ ಬದುಕಿದಾಗೇ ಬದುಕು ಸೊಗಸು. ಅದು ಇಲ್ಲ ಅಂದರೂ ನಡೆಯೋದಿಲ್ಲ, ಅತಿ ಆದರೂ ಕೂಡ ನಡೆಯೋದಿಲ್ಲ. ಒಂದು ಆರೋಗ್ಯಕರವಾದ ಚೌಕಟ್ಟಿನೊಳಗೆ ಈ ಮೂರನ್ನು ಹೊಂದಿ ನ್ಯಾಯೋಚಿತವಾಗಿರಬೇಕು. ಇವು ಮೂರೂ ಹೊಂದಬೇಕು ಅಂತಂದರೆ ದೈವ ನಿರ್ಣಯವೂ ಬೇಕಾಗ್ತದೆ, ಮನುಷ್ಯ ಪ್ರಯತ್ನವೂ ಬೇಕಾಗ್ತದೆ, ನ್ಯಾಯ ಧರ್ಮ ಸಮ್ಮತವೂ ಬೇಕಾಗ್ತದೆ. ಈ ಮೂರೂ ಆ ರೀತಿ ಪಡ್ಕೊಂಡಾಗ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಅವು ಅಕ್ರಮವಾಗಿ ಅನ್ಯಾಯಕ್ಕೆ ಒಳಪಟ್ಟು ಅಕ್ರಮ ಮಾರ್ಗದೊಳಗೆ ನಾವು ಗಳಿಸ್ಕೊಂಡು ಪಡ್ಕೊಂಡ್ವಿ ಅಂತಂದರೆ ಅವುಗಳಿಂದ ದುಃಖನೇ ಖಂಡಿತ. ಆದ್ದರಿಂದ ನಮ್ಮ ಮನಸ್ಸಲ್ಲಿರುವಂತಹ ದುರಾಸೆ, ಕಾಮನೆಗಳು, ಅತಿಯಾದ ಚಪಲ ಇವೆಲ್ಲವೂ ದುಃಖಕ್ಕೆ ಕಾರಣವಾಗ್ತವೆ ವಿನಃ ಈ ಮೂರು ಸಂಗತಿಗಳು ಮಾಯೆಗಳಲ್ಲ. ಅವುಗಳನ್ನು ಪಡ್ಕೊಂಡು ಸುಖವಾಗಿ ಬದುಕೋದು ವಿಹಿತ ಅಂತ ಹೇಳೋದು ಈ ವಚನದ ತಾತ್ಪರ್ಯ. ಮತ್ತು ಮುಂದುವರೆದು ಹೇಳ್ತಾರೆ ಅಲ್ಲಮ ಪ್ರಭುಗಳು, ನೋಡ್ರಿ, ದೇವರಿಗೋಸ್ಕರ ಸತ್ತವರೊಬ್ಬರನ್ನೂ ಕಾಣೆ, ಜ್ಞಾನಕ್ಕೋಸ್ಕರ ಸತ್ತವರೊಬ್ಬರನ್ನೂ ಕಾಣೆ, ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಗುಹೇಶ್ವರ, ನಿಮಗಾಗಿ ಸತ್ತವರ ಆರನೂ ಕಾಣೆ. ದೇವರಿಗೋಸ್ಕರ ಯಾರು ಹಂಬಲಿಸ್ತೀವಿ? ಅವನಿಗೋಸ್ಕರ ಸಿಗಲಿಲ್ಲ, ದೇವರು ನನಗೆ ಪ್ರತ್ಯಕ್ಷ ಆಗಲಿಲ್ಲ ಅಂತ ಸತ್ತವರೊಬ್ಬರಾದರೂ ಎಂದಾದರೂ ಇಲ್ಲವೇ ಇಲ್ಲ. ಹೆಣ್ಣು ಸಿಗಲಿಲ್ಲ, ನನಗೆ ಮಣ್ಣು ಸಿಗಲಿಲ್ಲ, ಆಸ್ತಿ ಸಿಗಲಿಲ್ಲ, ಬಂಗಾರ ಸಿಗಲಿಲ್ಲ, ಬೆಳ್ಳಿ ಸಿಗಲಿಲ್ಲ, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ಸಾಯ್ತೀವಿ ವಿನಃ ದೇವರು ಸಿಗಲಿಲ್ಲ ನನಗೆ, ದೇವರ ದರ್ಶನ ಆಗಲಿಲ್ಲ ನನಗೆ ಅಂತ ಸಾಯೋರೊಬ್ಬರನ್ನು ಕಾಣೆ ಅಂಥೇಳಿ ವಿಡಂಬನಾತ್ಮಕವಾಗಿ ಈ ವಚನವನ್ನು ಅಲ್ಲಮ ಪ್ರಭುಗಳು ಹೇಳಿದ್ದು. ಥ್ಯಾಂಕ್ ಯು. ಧನ್ಯವಾದ.